ನೋಡಿ, ಇನ್ನು ಸಂಮೋಹಿನಿ ಚಿಕಿತ್ಸೆ ಸಂದರ್ಭದಲ್ಲಿ ತಮ್ಮ ಇಷ್ಟು ವರ್ಷದ ಈ ಒಂದು ಅನುಭವದಲ್ಲಿ ತಮಗೆ ಚಾಲೆಂಜಿಂಗ್ ಅನಿಸಿದ್ದು ನಮ್ಮದೇ ದೇಶದಲ್ಲಿ ನಡೆದಂಥ ಒಂದು ಘಟನೆ ಈ ಮೂಲಕ ಪುನರ್ಜನ್ಮ ಅನ್ನೋದು ನಿಜಕ್ಕೂ ಇದೆಯಾ ಗುರುಳೆ? ಇದೆ. ಅದು ವಿಜ್ಞಾನ ಸಾಬೀತುಪಡಿಸೋದಕ್ಕೆ ಸಾಧ್ಯನೇ ಬರೋದು. ಲ್ಯಾಬೊರೇಟರಿಯಲ್ಲಿ ಕೂಡ ನಾವು ಪರಿಶೀಲನೆ ಮಾಡ್ಬೋದು. ಈ ಹುಟ್ಟು ಮಚ್ಚಗಳಿದೆಯಲ್ಲ, ಇವು ಹುಟ್ಟು ಮಚ್ಚಗಳು ಬರೀ ಅವು ಮಾರ್ಕ್ಸ್ ಅಲ್ಲ, ಅವು ಹಿಂದಿನ ಜನ್ಮದ ಗಾಯಗಳಿಗಳು. ಒಂದು 6 ವರ್ಷದ ಹೆಣ್ಮಗಳು ಇದ್ದಕ್ಕಿದ್ದಾಗೆ ನನ್ನೂರು ಮಥುರಾ ಅಂತ ಹೇಳ್ತಾಳೆ, ನನಗೆ ಗಂಡ ಇದ್ದಾನೆ, ನನ್ನ ಮಗ ಇದ್ದಾನೆ. ಮಥುರಾದಲ್ಲಿ ಇಳಿತಾ ಇದ್ದಂಗೆ ರೈಲು ಅವ್ರ ಮನೆ ಕಡೆ ಅವಳೇ ಓಡ್ಬೋದು. ಯಾವತ್ತು ಮಥುರಾಗೆ ಹೋದವಳಲ್ಲ, ಕಾಯಿನ್ಗೆ ಕೂಡಿರೋ ಅಭ್ಯಾಸ. ಅದು ಎಲ್ಲಿ ಹೂತಿಟ್ಟಿದ್ವಿ ಅಂತ ತೆಗೆದುಕೊಟ್ಲ ಅವಳು. ಮಾತ್ರೆ ನುಂಗು ವ್ಯಾಧಿ ಇರ್ತದೆ, ಅವರಿಗೆ ಸಂಜೆ 4 ಮಾತ್ರೆ ಹಾಕ್ಕೊಳ್ಳಿಲ್ಲ ಅಂತ ಸಮಾಧಾನ ಇರೋದಿಲ್ಲ. ಇವನಿಗೆ 2 ಟ್ಯಾಬ್ಲೆಟ್ಸ್ ಹಾಕು ಅಂತೇಳಿ ಇನ್ನು 2 ಟ್ಯಾಬ್ಲೆಟ್ನ ಪ್ಲೆಸಿಬೋ ಟ್ಯಾಬ್ಲೆಟ್ ಕೊಡ್ತಾರೆ. ಆದರೂ ಕಾಯಿಲೆ ವಾಸಿ ಆಗತ್ತೆ. ಕಾಯಿಲೆ ವಾಸಿ ಆಗಿದ್ದು ಟ್ಯಾಬ್ಲೆಟ್ ಅಲ್ಲ, ಟ್ಯಾಬ್ಲೆಟ್ ಒಳಗಡೆ ಏನೂ ಇಲ್ಲ, ಸಕ್ಕರೆ ಪುಡಿ ಇರ್ತದೆ. ಇಲ್ಲೇ ನಾನೊಬ್ಬ ಸಿನಿಮಾ ನಟನೆ ಮಾಡಿದ್ದೆ, ಹೆಸರು ಬೇಡ. ನಾನು ಹಿಂದಿನ ಜನ್ಮದಲ್ಲಿ ರಾಯಚೂರು ಜೈಲಲ್ಲಿದ್ದೆ, ನನ್ನ ಕೈದಿ ನಂಬರ್ ಇಂಥದ್ದು, ಅಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲ ಅವನ ಇಸ್ವಿ ಎಲ್ಲ ಹೇಳಿದ್ದೆ, ಹೆಸರುಗಳೆಲ್ಲ ಹೇಳಿದ್ದೆ. ಅದು ತೆಗೆದಾಗ ಅದೆಲ್ಲ ಸಿಕ್ತು. ಒಂದು ಕೈದಿ ಅಲ್ಲಿದ್ದ, ಅವ್ನಿಗೆ ಇಂಥವನ್ನೇ ಊಟ ಕೊಡ್ತಿದ್ದ, ಆ ಕೈದಿ ನಂಬರ್ ಕೂಡ ಸಿಕ್ತಿತ್ತು. ನೋಡಿ, ಈಗ ಕ್ಯಾನ್ಸರ್ ಅಂತ ಕಾಯಿಲೆಗಳಿಗೂ ಚಿಕಿತ್ಸೆ ತಮ್ಮ ಸಂಮೋಹಿನಿ ವಿದ್ಯೆ ಮೂಲಕ ಚಿಕಿತ್ಸೆ ಕೊಡ್ಬೋದು ಗುರು? ಖಂಡಿತ ತಪ್ಪಾಗತ್ತೆ. ಕ್ಯಾನ್ಸರ್ನ ವಾಸಿ ಮಾಡ್ತೀನಿ ಅಂತ ಹೇಳೋದೆಲ್ಲ ಅವ್ರನ್ನ ಜೈಲಿಗೆ ಹಾಕ್ಬೇಕಾಗತ್ತೆ. ನೋಡಿ, ಈ ಪ್ರಶ್ನೆ ತಮ್ಮ ಹತ್ರ ನಾನು ಯಾಕೆ ಕೇಳಿದೆ ಅಂದ್ರೆ, ಈಗ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನಾವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದೀವಿ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ, ಈ ದೇವಸ್ಥಾನಕ್ಕೆ ಬಂದೆ ನನಗಿಲ್ಲಿ ಆ ಕಾಯಿಲೆ ವಾಸಿ ಆಯ್ತು, ಈ ಕಾಯಿಲೆ ವಾಸಿ ಆಯ್ತು, ಈ ರೀತಿಯ ಹೇಳಿಕೆಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ನಿಜಕ್ಕೂ ಅದೆಲ್ಲ ಸಾಧ್ಯನಾ ಅಂತ ಹೇಳಿ ಗುರು? ಕಾಯಿಲೆ ವಾಸಿ ಮಾಡಿದ್ದಿಲ್ಲಿ ಆ ದೇವಸ್ಥಾನದಲ್ಲಿರ್ತಕ್ಕಂಥ ದೇವರಾಗ್ಲಿ ಅಥವಾ ದೇವಮಾನವನಾಗ್ಲಿ ಅಥವಾ ನಮ್ಮಂಥವ್ರಾಗ್ಲಿ ಅಲ್ಲ. ಈವನ್ ಇದಕ್ಕೆ ನಾನು ಒಂದು ಉದಾಹರಣೆ ಕೊಡಬೇಕಾದ್ರೆ ಬೆಸ್ಟ್ ಎಕ್ಸಾಂಪಲ್, ದೀಪಕ್ ಚೋಪ್ರಾ ಅಂತ ಒಬ್ಬ ವೈದ್ಯರಿದ್ದಾರೆ ಅಮೆರಿಕದಲ್ಲಿ, ತುಂಬ ಖ್ಯಾತ ವೈದ್ಯರವರು. ಮೈಕೆಲ್ ಜಾಕ್ಸನ್ಗೆ ಖಾಸಗಿ ವೈದ್ಯರಾಗಿದ್ದರು, ಇವಾಗಲೂ ಇದ್ದಾರೆ. ಅವ್ರ ಹತ್ರ ಬಂದಂಥ ಒಂದು ಕೇಸು, ಅವರು ಅದನ್ನು ದಾಖಲು ಮಾಡಿದ್ದಾರೆ. ಒಂದು ಅಜ್ಜಿ ಗಾಲ್ ಬ್ಲಾಡರ್ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಯಿತು. ಆದರೆ ವಯಸ್ಸಿನ ಕಾರಣದಿಂದ ಆಕೆಗೆ ಏನು ಚಿಕಿತ್ಸೆ ಕೊಡಲಿಲ್ಲ, ರೇಡಿಯೋಥೆರಪಿ ಕೀಮೋಥೆರಪಿ ಏನು ಕೊಡಲಿಲ್ಲ. ಮತ್ತು 6 ತಿಂಗಳು ಬಿಟ್ಟು ಬಂದಾಗ ಮತ್ತೆ ಸ್ಕ್ಯಾನ್ ಮಾಡಿದಾಗ ಆ ಗಾಲ್ ಬ್ಲಾಡರಲ್ಲಿದ್ದಂಥ ಕ್ಯಾನ್ಸರು ಡಿಸಪಿಯರ್ ಆಗಿತ್ತು. ಆ ಅಜ್ಜಿಗೆ ಯಾವುದೇ ಔಷಧಿ ಮಾತ್ರೆ ಏನು ಕೊಟ್ಟಿರಲಿಲ್ಲ. ಮತ್ತೆ ಹೇಗೆ ಸಾಧ್ಯ? ಆದರೆ ಮಾತುಗಳೇ ಮಾತ್ರೆಗಳಾಗ್ತವೆ. ಅಂದರೆ ನಿಮಗೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳೋದು ಏನಕ್ಕೆ ಅಂತಂದರೆ, ಅವರು ಕೊಡುವ ಇದರಿಂದ ಅಲ್ಲ ವಾಸಿ ಆಗೋದು, ಅವ್ರ ಕೈಗುಣ ಅಂತ ಹೇಳ್ತೀವಿ ನಾವು. ಅಂದರೆ ಅವ್ರ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದ್ದರೆ ಆ ನಂಬಿಕೆಯೇ ನಿಮ್ಮ ಕಾಯಿಲೆಯನ್ನು ವಾಸಿ ಮಾಡ್ಬೋದು. ಈಗ ನೀನು ಯಾವುದೋ ಗುಡಿಗೆ ಹೋದೆ, ಆ ಗುಡಿಯ ಬಗ್ಗೆ 100 ಜನ ಹೇಳಿರ್ತಾರೆ, ನಮಗೆ ಈ ಥರ ವಾಸಿ ಆಯಿತು, ಈ ಥರ ವಾಸಿ ಆಯಿತು. ಹಾಗಾಗಿ ಇವನು ತುಂಬ ನಂಬಿಕೆ ಇಟ್ಕೊಂಡು ಹೋಗ್ತಾನೆ 100ಕ್ಕೆ 100%. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಿನ್ನೊಳಗಿನ ನಂಬಿಕೆಯೇ ನಿನ್ನ ಕಾಯಿಲೆಯನ್ನು ವಾಸಿ ಮಾಡ್ತದೆ ಹೊರತು ಆ ಗುಡಿಯೊಳಗಿನ ದೇವರಲ್ಲ ಅನ್ನೋದು ನಾನು ಕಂಡುಕೊಂಡಿರ್ತಕ್ಕಂಥ ಸತ್ಯ. ನಮ್ಮ ಸಂಮೋಹನ ಶಾಸ್ತ್ರದಲ್ಲಿ ಕೂಡ ನಾನು ವಾಸಿ ಮಾಡೋಕ್ಕಾಗಲ್ಲ, ನಾನು ವಾಸಿ ಮಾಡೋದಲ್ಲ. ಅವನಿಗೆ ಏನು ನಂಬಿಕೆ ಇರ್ತದೆ ಆ ಚಿಕಿತ್ಸೆ ಮೇಲೆ, ಅಥವಾ ನಂಬಿಕೆ ಬರುವ ಹಾಗೆ ನಾವು ಏನು ಅವನಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅದು ವಾಸಿ ಮಾಡ್ತದೆ. ಅದಕ್ಕೆ ಫೇತ್ ಹೀಲಿಂಗ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಅಥವಾ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಾದ್ರೆ ಪ್ಲೆಸಿಬೋ ಎಫೆಕ್ಟ್ ಅಂತ ಹೇಳ್ತಾರೆ. ಪ್ಲೆಸಿಬೋ ಅಲ್ಟ್ರಾಸೌಂಡ್ ಥೆರಪಿ ಇದೆ, ಪ್ಲೆಸಿಬೋ ಟ್ಯಾಬ್ಲೆಟ್ಸ್ ಅನ್ನು ಕೊಡ್ತಾರೆ. ಎಷ್ಟೋ ಜನಕ್ಕೆ ಮಾತ್ರೆ ನುಂಗು ವ್ಯಾಧಿ ಇರ್ತದೆ, ಅವರಿಗೆ ಸಂಜೆ 4 ಮಾತ್ರೆ ಹಾಕ್ಕೊಳ್ಳಿಲ್ಲ ಅಂತ ಸಮಾಧಾನ ಇರೋದಿಲ್ಲ. ಅಂಥವ್ರ ಸಮಾಧಾನಕ್ಕಾಗಿ ವೈದ್ಯರಿಗೆ ಗೊತ್ತಿರ್ತದೆ ಇವನು ಅಷ್ಟು ಮಾತ್ರೆ ಹಾಕ್ಕೊಂಡ್ರೆ ಇವನು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ. ಅಂತಹ ನುರಿತ ಎಕ್ಸ್ಪರ್ಟ್ಸ್ ಡಾಕ್ಟ್ರು, ಬಹಳ ತಿಳುವಳಿಕೆ ಇರೋರು, ಇವನಿಗೆ 2 ಟ್ಯಾಬ್ಲೆಟ್ಸ್ ಹಾಕು ಅಂತೇಳಿ ಇನ್ನು 2 ಟ್ಯಾಬ್ಲೆಟ್ನ ಪ್ಲೆಸಿಬೋ ಟ್ಯಾಬ್ಲೆಟ್ ಕೊಡ್ತಾರೆ. ಆದರೂ ಕಾಯಿಲೆ ವಾಸಿ ಆಗತ್ತೆ. ಕಾಯಿಲೆ ವಾಸಿ ಆಗಿದ್ದು ಟ್ಯಾಬ್ಲೆಟ್ ಅಲ್ಲ, ಟ್ಯಾಬ್ಲೆಟ್ ಒಳಗಡೆ ಏನೂ ಇಲ್ಲ, ಸಕ್ಕರೆ ಪುಡಿ ಇರ್ತದೆ. ನನಗೆ ಒಳ್ಳೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಇಂಪೋರ್ಟೆಡ್ ಮೆಡಿಸಿನ್ ಕೊಟ್ಟಿದ್ದಾರೆ ಅನ್ನೋ ನಂಬಿಕೆ ಮತ್ತು ಡಾಕ್ಟರ್ ಮೇಲೆ ಅವನಿಗಿರ್ತಕ್ಕಂಥ ನಂಬಿಕೆ. ಅವರಿಗೆ 40 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಏನೇನೋ ಕಾಯಿಲೆಗಳು ವಾಸಿ ಮಾಡಿ ಇವೆಲ್ಲ ತಿಳ್ಕೊಂಡು ಹೋಗಿರ್ತಾರೆ. ಈಗ ನಾವು ಕೂಡ ಯಾರ ಹತ್ರ ಆದ್ರೂ ಸರ್ಜರಿ ಮಾಡಿಸ್ಕೋಬೇಕಾದ್ರೆ ಅವ್ರಿಗೆ ಎಷ್ಟು ವರ್ಷದ ಅನುಭವ ಇದೆ ಅಂತ ನೋಡಲ್ವಾ? ನಿನ್ನೆ ಮನೆ MD ಮಾಡ್ಕೊಂಡು ಬಂದಿರೋರ ಹತ್ರ ಸರ್ಜರಿ ಮಾಡಿಸ್ಕೊಳ್ತೀವ? ಇಲ್ವಲ್ಲ. ಹಾಗಾಗಿ ನಂಬಿಕೆ ಕೆಟ್ಟವರಿಲ್ಲ. ಇಲ್ಲಿ ವಾಸಿಯಾಗಿದ್ದು ನಂಬಿಕೆಯಿಂದ
ನಾವು ಮಂತ್ರಾಲಯಕ್ಕೆ ಹೋಗಿ ನಮಗೆ ಏನೋ ಸಮಸ್ಯೆಗಳು ವಾಸಿಯಾಗಿದ್ದು ರಾಯರೇ ವಾಸಿ ಮಾಡ್ಬೇಕು ಅಂತೇನಿಲ್ಲ. ರಾಯರ ಮೇಲೆ ನಾವು ಇಟ್ಟಿದ್ದೀವಲ್ಲ ನಂಬಿಕೆ, ಆ ನಂಬಿಕೆ ನಮ್ಮನ್ನು ವಾಸಿ ಮಾಡ್ತದೆ. ಅವಾಗ ಅದು ವಿಜ್ಞಾನ ಆಯಿತು, ಜಾದು ಆಗೋದಿಲ್ಲ. ನೋಡಿ, ಇನ್ನು ಸಂಮೋಹಿನಿ ಚಿಕಿತ್ಸೆ ಸಂದರ್ಭದಲ್ಲಿ ತಮ್ಮ ಇಷ್ಟು ವರ್ಷದ ಈ ಒಂದು ಅನುಭವದಲ್ಲಿ ತಮಗೆ ಚಾಲೆಂಜಿಂಗ್ ಅನ್ಸಿದ್ದು ಅಥವಾ ಆಶ್ಚರ್ಯ ಅನ್ಸಿ ಆ ಸಮಸ್ಯೆಯಿಂದ ಹೊರಗಡೆ ತಂದಿದಂತ ಘಟನೆ ಯಾವ್ದಾದ್ರು ಒಂದು ಶೇರ್ ಮಾಡ್ಬೋದು ಮತ್ತೊಂದು ಗುರು? ಅಲ್ಲ, ಸಾವಿರಾರು ಇದೆ. ನಾನು 44 ವರ್ಷ ಆಯಿತು ಸಂಮೋಹನ ಶಾಸ್ತ್ರ ಕಲಿತು. ನನಗೀಗ 63 ವರ್ಷ. 18 ವರ್ಷಕ್ಕೆ ನಾನು ಸಂಮೋಹನ ಶಾಸ್ತ್ರ ಕಲ್ತವನು. ಅನೇಕ ಸಮಸ್ಯೆಗಳು ನನಗೆ ಇವತ್ತು ಚಾಲೆಂಜಿಂಗ್ ಇರ್ತವೆ. ಯಾಕೆಂದ್ರೆ ಎಲ್ಲವನ್ನೂ ನಾವು ವಾಸಿ ಮಾಡೋಕ್ಕಾಗಲ್ಲ. ವಾಸಿ ಮಾಡಬೇಕಾದ್ರೆ ಫಸ್ಟ್ ಅವನಿಗೆ ನನಗೆ ಈ ಅವಶ್ಯಕತೆ ಇದೆ ಚಿಕಿತ್ಸೆ ಅಂತ ಅವನು ವ್ಯಕ್ತಪಡಿಸ್ಬೇಕು. ಎಷ್ಟೋ ಜನ ಬಲವಂತವಾಗಿ ಕರ್ಕೊಂಬರ್ತಾರೆ. ಸೊ ಅಂಥವರಿಗೆ ನಾವು ಯಾವುದೇ ರೀತಿ ವಾಸಿ ಮಾಡೋಕ್ಕಾಗಲ್ಲ. ಅವನು ಕೋಆಪರೇಷನ್ ಇಲ್ಲದೆ, ಈಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಾನು ಡಾಕ್ಟ್ರೇ ನಾನು ಚಾಲೆಂಜ್ ಮಾಡ್ತೀನಿ, ನನ್ನ ಕೋಆಪರೇಷನ್ ಇಲ್ಲದೆ ಸರ್ಜರಿ ಮಾಡ್ತೀರಾ ಅಂತಂದ್ರೆ, ನಿಂಗೇನು ತಲೆ ಕೆಟ್ಟಿದೆಯೇನಪ್ಪ, ಹಂಗೆ ಮಾಡಿದ್ರೆ ನಮ್ಮ ಜೈಲಿಗೆ ಹಾಕ್ತಾರೆ ಹೋಗು ಅಂತಾರೆ. ಆದರೆ ಇಲ್ಲಿ ಏನಾಗತ್ತೆ ಅಂದ್ರೆ ಸಮಾಜದಲ್ಲಿ ರಾಮಚಂದ್ರ ಗುರೂಜಿ ಹತ್ರ ಹೋದ್ರೆ ಎಲ್ಲ ಕಾಯಿಲೆ ವಾಸಿ ಆಗಿಬಿಡ್ತದೆ ಅಂತ ಒಂದು ಅಂದ್ಕೊಂಡು ನಮ್ಮ ಹತ್ರ ಮಕ್ಕಳನ್ನಾಗ್ಲಿ ಅವ್ರ ಮನೆಯವ್ರನ್ನಾಗ್ಲಿ ಬಲವಂತವಾಗಿ ಕರ್ಕೊಂಬರ್ತಾರೆ. ಅಂಥ ಕೇಸುಗಳಲ್ಲಿ ನಮಗೇನು ರಿಸಲ್ಟ್ ಸಿಗಲ್ಲ. ಯಾಕಂದ್ರೆ ನಮ್ದೆಲ್ಲ ಮಾತುಗಳ ಚಿಕಿತ್ಸೆ. ನಾವು ಅವ್ರನ್ನ ಮುಟ್ಟಲ್ಲ, ಅವ್ರಿಗೇನು ಔಷಧಿ ಕೊಡೋದಿಲ್ಲ, ಅವ್ರಿಗೇನು ಇಂಜೆಕ್ಷನ್ ಕೊಡೋದಿಲ್ಲ. ಅವ್ರನ್ನ ಯೋಗ ನಿದ್ರೆಗೆ ಒಳಪಡಿಸಿ ಅವನಿಗೆ ಸೂಚನೆಗಳ ಮೂಲಕ ಒಂದು ಚಿಕಿತ್ಸೆ ಮಾಡಬೇಕು ಅಂತ ಚಿಕಿತ್ಸೆ ಇದೆ. ಆದರೆ ಅವನು ಫಸ್ಟ್ ಇಷ್ಟ ಇರೋದಿಲ್ಲ, ಗುರೂಜಿ ಅಂದ್ರೆ ಇಷ್ಟ ಇಲ್ಲ, ಅವ್ರ ಮಾತುಗಳಿಗೆ ನಾನು ಕೋಆಪರೇಟ್ ಮಾಡೋಲ್ಲ, ನಂಗೆ ಕಣ್ಣು ಮುಚ್ಚಲ್ಲ, ಅವ್ರು ಹೇಳಿದನ್ನು ಕೇಳಿಸ್ಕೊಳ್ಳಲ್ಲ ಅಂದ್ರೆ ನಾನು ಕೊಟ್ಟಿದ್ದು ಹಂಗೆ ವರ್ಕ್ ಆಗಲ್ಲ. ಅದು ನಮ್ಗೆ ದೊಡ್ಡ ಚಾಲೆಂಜ್. ಇನ್ನು ಗುರುಳೆ, ಪುನರ್ಜನ್ಮ ಅನ್ನೋದು ನಿಜಕ್ಕೂ ಇದೆಯಾ ಗುರುಳೆ? ಇದೆ. ಅದು ವಿಜ್ಞಾನ ಸಾಬೀತುಪಡಿಸೋದಕ್ಕೆ ಸಾಧ್ಯನೇ ಗುರು? ಅದು ಏನು, ಲ್ಯಾಬೊರೇಟರಿಯಲ್ಲಿ ಕೂಡ ನಾವು ಪರಿಶೀಲನೆ ಮಾಡ್ಬೋದು. ಲ್ಯಾಬೊರೇಟರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಲ್ಯಾಬಲ್ಲಿ ಹಂಗೆ ಪುನರ್ಜನ್ಮ ಸಾಬೀತು ಮಾಡ್ಬೋದು ಅಂತ ನೀವು ಕೇಳ್ಬೋದು. ಈ ಹುಟ್ಟು ಮಚ್ಚಗಳಿದೆಯಲ್ಲ, ಅದಕ್ಕೂ ಈ ದೇಹ ಡಿಸೈನ್ ಆಗೋದಕ್ಕೂ ಏನೂ ಸಂಬಂಧ ಇಲ್ಲ. ಇದರ ಮೇಲೆ 2000 ಕೇಸುಗಳನ್ನು ಸ್ಟಡಿ ಮಾಡಿದ್ದಾನೆ. ಯಾರು? ಇಯಾನ್ ಸ್ಟೀವನ್ಸನ್, ವರ್ಜೀನಿಯಾ ಬೀಚ್ ಯೂನಿವರ್ಸಿಟಿಯ ಮನೋವೈದ್ಯ. 40 ವರ್ಷ ರಿಸರ್ಚ್ ಮಾಡಿದ್ದಾನೆ, ಹುಟ್ಟು ಮಚ್ಚಗಳು ಯಾಕೆ ಬರ್ತಾರೆ ಅಂತ. ಒಂದು 2000 ಕೇಸ್ ಸ್ಟಡೀಸ್ ಮಾಡಿ ಒಂದು ಪುಸ್ತಕ ಬರೆದಿದ್ದಾನೆ. ಆ ಪುಸ್ತಕದ ಹೆಸರು ರೀಇನ್ಕಾರ್ನೇಷನ್ ಅಂಡ್ ಬಯಾಲಜಿ ಅಂತ. ಅರ್ಥಾಗ್ತದೆ? ಇವು ಹುಟ್ಟು ಮಚ್ಚಗಳು ಬರೀ ಅವು ಬರ್ತ್ ಮಾರ್ಕ್ಸ್ ಅಲ್ಲ, ಅವು ಹಿಂದಿನ ಜನ್ಮದ ಗಾಯಗಳು, ಹಿಂದಿನ ಜನ್ಮದ ದೇಹಕ್ಕಾದಂಥ ಗಾಯಗಳು ನೆನಪುಗಳಾಗಿ ಈ ಜನ್ಮದಲ್ಲಿ ಹುಟ್ಟು ಮಚ್ಚಗಳಾಗಿ ಬರ್ತವೆ ಅಂತ ಅವನು ಹೇಳ್ತಾನೆ. ಹೇಳಿದ್ದ್ಯಾರು? ಭಾರತೀಯನಲ್ಲ, ಅಮೆರಿಕ ದೇಶದ ಪ್ರಖ್ಯಾತ ವರ್ಜೀನಿಯಾ ಯೂನಿವರ್ಸಿಟಿಯ ಒಂದು ಮನೋವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಇಯಾನ್ ಸ್ಟೀವನ್ಸನ್. ಅವನ ಶಿಷ್ಯ ಬೆಂಗಳೂರಲ್ಲಿ ಒಬ್ಬ ಇದ್ದಾಳೆ, ನಿಮ್ಮಾನ್ಸಲ್ಲಿ, ಡಾಕ್ಟರ್ ಸತ್ವಂತ್ ಪಸ್ರೀಚಾ ಅಂತ. ಆಕೆ 2 ಪುಸ್ತಕ ಬರೆದಿದ್ದಾಳೆ, ಪುನರ್ಜನ್ಮ ಇದೆ ಅಂತ. ಬರೆದಿರೋರು ರಾಮಚಂದ್ರ ಗುರೂಜಿ ಅಲ್ಲ, ಮನೋವೈದ್ಯ. ಯೂಶಲಿ ಮನೋವಿಜ್ಞಾನ ಇದನ್ನು ಒಪ್ಪೋದಿಲ್ಲ. ಎಷ್ಟೋ ಜನ ಮನೋವಿಜ್ಞಾನ ಕ್ವಶನ್ ಮಾಡ್ತಾರೆ, ಡಿಬೇಟ್ಗೆ ಬರ್ತಾರೆ. ಹೌದು. ಯಾಕೆಂದ್ರೆ ಇದ್ಯಾವುದೋ ಒಂದು ಭೌತಿಕವಾದ್ದಲ್ಲ ಏನು ಸಾಬೀತು ಮಾಡೋದಕ್ಕೆ. ಈಗ ಉದಾಹರಣೆಗೆ, ದೇವರನ್ನ ಎಲ್ಲರೂ ನಂಬಿದ್ದಾರೆ. ಆಲ್ಮೋಸ್ಟ್ ಐ ಕ್ಯಾನ್ ಸೇ 80% ಜನ ನಂಬಿದ್ದಾರೆ, ಎಲ್ಲ ಧರ್ಮಗಳವರು. ಅದನ್ನ ಯಾರಾದ್ರೂ ಪ್ರತ್ಯಕ್ಷ ಮಾಡಿ ತೋರ್ಸಕ್ಕಾಗತ್ತಾ? ಅದೊಂದು ನಂಬಿಕೆ. ಹಾಗೆ ಗಾಳಿ ಇದೆ, ಅದನ್ನ ತೋರ್ಸಕ್ಕಾಗಲ್ಲ. ನೋವನ್ನ ಅನುಭವಿಸೋದೇ ಹೊರತು ಅದನ್ನ ತೋರ್ಸಕ್ಕಾಗಲ್ಲ, ಹೌದಲ್ವಾ? ಹಾಗೆ ಪ್ರಾಣ ಇದೆ, ಪ್ರಾಣ ಹೋಯ್ತು, ಆ ಜೀವ ಬಂತು ಅಂತಾರೆ. ಅದನ್ನು ಏನು ಸೈಂಟಿಫಿಕ್ ಆಗಿ ನಾವು ತೋರ್ಸಕ್ಕಾಗಲ್ಲ. ಸ್ಕ್ಯಾನಿಂಗ್ ಅಲ್ಲೋ ಅಥವಾ ಇನ್ನೇನು ನೋಡಿ ಹಿಂಗ್ ಬಂತು ಹಿಂಗ್ ಹೋಯ್ತು ಅನ್ನೋದು ಯಾವುದೂ ಇಲ್ಲ. ಸತ್ತೋದ ಅಂತ ಹೇಳ್ತೀವಿ ನಾವು. ಏನ್ ಹೋಯ್ತು, ಸೊತ್ತು ಹೋಯ್ತು ಅಂತ ಹೇಳ್ತೀವಿ ನಾವು. ಏನ್ ಹೋಯ್ತು ದೇಹದಿಂದ ಅದು ಕಾಣೋದಿಲ್ಲ ಗುರು. ಅದನ್ನು ಸ್ಕ್ಯಾನ್ ಮಾಡ್ಬೋದಾ ಅಥವಾ ಫೋಟೋಗ್ರಫಿ ಮಾಡ್ಬೋದಾ? ಆತರ ಸಾಧನಗಳಿದೆಯಾ ಅಂದ್ರೆ ಖಂಡಿತ ಇಲ್ಲ. ಇದೆಯಾ ಗುರುಳೆ? ಇಲ್ಲ. ವಿಜ್ಞಾನ ಇನ್ನೂ ಆ ಅವಸ್ಥೆಗೆ ಹೋಗಿಲ್ಲ. ಏನು ಆತ್ಮ ಇದೆ ಅಂತ ನಾವು ನಂಬಿದೀವಿ, ಪುನರ್ಜನ್ಮ ಇದೆ ಅಂತ ನಾವು ನಂಬಿದೀವಿ, ದೆವ್ವ ಇದೆ ಅಂತ ಕೂಡ ನಂಬೋರು ಎಷ್ಟೋ ಜನ ಇದ್ದಾರೆ. ದೇವರಿದ್ದಾನೆ ಅಂತ ಎಲ್ಲರೂ ಆಲ್ಮೋಸ್ಟ್ ನಂಬ್ತಾರೆ. ದೇವ್ರ ವಿಚಾರದಲ್ಲಿ ಯಾರ್ದು ತಕರಾರಿಲ್ಲ. ದೆವ್ವ ಅಂತ ವಿಚಾರ ಬಂದಾಗ ಕೆಲವರು ಅದನ್ನ ನಂಬ್ತಾರೆ, ಕೆಲವರು ಅದೆಲ್ಲ ಬೋಗಸ್ ಅಂತ ಹೇಳ್ತಾರೆ. ಆದ್ರೆ ಹೀಗೆ ಕಣ್ಣಿಗೆ ಕಾಣದ ಎಷ್ಟೋ ವಿಷಯಗಳು ಇವೆ. ಅವು ಅನುಭವವೇದ್ಯ ಹೊರತು ಆ ವ್ಯಕ್ತಿ ಅನುಭವಿಸ್ತಿರ್ತಾನೆ,
ಅದನ್ನು ವೈಜ್ಞಾನಿಕವಾಗಿ ನಾವು ತೋರ್ಸಕ್ಕಾಗಲ್ಲ. ಆದ್ರೆ ಪುನರ್ಜನ್ಮದ ವಿಚಾರಕ್ಕೆ ಬಂದಾಗ ನಮ್ಮದೇ ದೇಶದಲ್ಲಿ ನಡೆದಂತ ಒಂದು ಘಟನೆ, ದಾಖಲಾಗಿರ್ತಕ್ಕಂಥ ಘಟನೆ, ಈ ಮೂಲಕ ಎಲ್ಲರ ಗಮನಕ್ಕೆ ನಾನು ತರಬಯಸ್ತೇನೆ. ಐ ಹ್ಯಾವ್ ಲಿವ್ಡ್ ಬಿಫೋರ್ ಅಂತ ಒಂದು ಪುಸ್ತಕ ಇದೆ. ಈ ಪುಸ್ತಕಕ್ಕೆ ಪ್ರೇರಣೆ ಯಾರು ಅಂತಂದ್ರೆ ಗಾಂಧೀಜಿಯವರು. 1936 ನಡೆದಂತ ಘಟನೆ ಇದು. ದೆಹಲಿಯಲ್ಲಿ ಒಂದು 6 ವರ್ಷದ ಹೆಣ್ಮಗಳು ಇದ್ದಕ್ಕಿದ್ದಾಗೆ ನನಗೆ ಮದುವೆ ಆಗಿದೆ, ನನ್ನ ಮಗು ಇದೆ, ನನ್ನ ಊರು ಇದಲ್ಲ ಅಂತ ಹೇಳಿದ್ದು ಪೇಪರ್ಗಳಲ್ಲಿ ಸುದ್ದಿ ಆಯಿತು. ಗಾಂಧೀಜಿಯವರು ಕೂಡ ಇದ್ರ ಬಗ್ಗೆ ಕುತೂಹಲ ಇತ್ತು. ಅವರು ಆ ಹೆಣ್ಮಗಳು ಕರೆಸ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡು ಅವಳು ಹೇಳುವ ಕಥೆಯನ್ನ ಕೇಳಿದ್ರು ಮುಕ್ತವಾಗಿ. ಎಲ್ಲ ಕೇಳಿದ್ಮೇಲೆ ಗಾಂಧೀಜಿಯವ್ರಿಗೆ ಅನಿಸ್ತು, ಇಷ್ಟು ಚಿಕ್ಕ ವಯಸ್ಸಿನ ಮಗಳು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇದರಲ್ಲಿ ಏನೋ ಸತ್ಯಾಂಶ ಇದೆ ಅಂತ ಅನಿಸುತ್ತೆ. ಆದರೂ ಕೂಡ ಒಂದು ಪರಿಶೀಲನೆ ಮಾಡಿ ನೋಡೋಣ ಅಂತ ಹೇಳಿ ಒಂದು 15 ಜನರ ಸಮಿತಿ ರಚನೆ ಮಾಡಿದ್ರು ಅವಾಗಲೇ 1936. ಅದರಲ್ಲಿ CR ದಾಸ್ ಅನ್ನೋರು ಕೂಡ ಇದ್ರು, ಚಿತ್ತರಂಜನ್ ದಾಸ್ ಅಂತ. ಪಾರ್ಲಿಮೆಂಟೇರಿಯನ್ಸ್ ಇದ್ರು, ಪ್ರೆಸ್ ಅವರು ಇದ್ರು, ಬಿಸ್ನೆಸ್ ಮ್ಯಾನ್ಗಳಿದ್ರು. ಒಂದು 15 ಜನ ಸಮಿತಿ. ನೀವು ಏನು ಮಾಡಬೇಡಿ, ಈ ಹುಡುಗಿ ನನ್ನೂರು ಮಥುರಾ ಅಂತ ಹೇಳ್ತಾಳೆ, ನನಗೆ ಗಂಡ ಇದ್ದಾನೆ, ನನ್ನ ಮಗ ಇದ್ದಾನೆ, ನಾನು ಅಲ್ಲಿದ್ದೆ ಅಂತ ಹೇಳ್ತಾಳೆ, ನನ್ನ ಹೆಸರು ಲುಗಡಿ ದೇವಿ ಅಂತ ಹೇಳ್ತಾಳೆ, ಇವಳ ಹೆಸರು ಶಾಂತಿ ದೇವಿ, ನೀವು ಸುಮ್ಮನೆ ಇವಳಿಂದ ಹೋಗಿ. 15 ಜನ ಹೊರಟ್ರು ಅವಳಿಂದ. ಅವಳು ರೈಲು ಹತ್ಕೊಂಡು ಹೋದ್ಲು. ಮಥುರಾದಲ್ಲಿ ಇಳಿತಾ ಇದ್ದಂಗೆ ರೈಲು ಅವ್ರ ಮನೆ ಕಡೆ ಅವಳೇ ಓಡಿದ್ಲು. ಯಾವತ್ತು ಮಥುರಾಗ ಹೋದವಳಲ್ಲ, ಮನೆ ತೋರಿಸಿದ್ಲು. ಅವಳು ಬದುಕಿದ್ದಾಗ ಒಂದಷ್ಟು ಕಾಸು ಕೂಡಿಟ್ಟ ಅಭ್ಯಾಸ ಇತ್ತು ಅವಳು, ಎಲ್ಲ ಕಾಯಿನ್ಗಳು ಕೂಡಿಡೋ ಅಭ್ಯಾಸ. ಹಂಗೆ ಅದು ಎಲ್ಲಿ ಓತಿಟ್ಟಿದೀನಿ ಅಂತ ತೆಗೆದುಕೊಟ್ಲು ಅವಳು. ಹೌದಾ ಗುರುಳ? ಆ ಮಡಿಕೆಯಲ್ಲಿ ಆ ಪುಸ್ತಕದಲ್ಲಿ ಇದೆ. ಓಕೆ. ಇದನ್ನು ಸಂಶೋಧನೆ ಮಾಡೋದಕ್ಕೆ ಅಮೆರಿಕದಿಂದ ಇಯಾನ್ ಸ್ಟೀವನ್ಸನ್ ಬಂದಿದ್ದ ಈ ಪ್ರಕರಣದಲ್ಲಿ. ಅವನು ಎಲ್ಲಾ ದೇಶಗಳಿಗೆ ಹೋಗ್ಬಿಟ್ಟು 2000 ಕೇಸ್ಗಳನ್ನು ಡಾಕ್ಯುಮೆಂಟ್ ಮಾಡಿದ್ದಾನೆ. ಆ ಡಾಕ್ಯುಮೆಂಟ್ ಮಾಡುವಾಗ ಒಂದು ಏನು ಪ್ರೊಸೀಜರ್ ಇರ್ತದೆ, ಅಂದ್ರೆ ಪ್ಯಾರಾಮೀಟರ್ಸ್ ಅಂತೀವಿ ನಾವು, ಪರಿಗಣಿಸಬಹುದಾದಂತ ಅಂಶಗಳು ಏನೇನು ಸಿಕ್ತು ಈ ಕೇಸಲ್ಲಿ ಅಂತ. ಸೊ ಅದು ಇದರ ಮೇಲೆ ಬಂದಿದೆ. ನಾವು ಅದರ ಆಧಾರಿತವಾದ ಪುಸ್ತಕನೇ ಐ ಹ್ಯಾವ್ ಲಿವ್ಡ್ ಬಿಫೋರ್ ಅಂತ, ನಾನು ಈ ಹಿಂದೆಯೂ ಬದುಕಿದ್ದೆ ಅನ್ನೋ ಒಂದು ಟ್ರೂ ಸ್ಟೋರಿ. ಇಂಥವು ಇಯಾನ್ ಸ್ಟೀವನ್ಸನ್ ಇದಾದ್ರೆ ಒಂದು ಕೇಸು ನಮ್ಮಲ್ಲಿ ಡಾಕ್ಯುಮೆಂಟ್ ಆಗಿದೆ. ಬಟ್ ಅವನು ಬೀಯಿಂಗೆ ಏನು ಸೈಕ್ಯಾಟ್ರಿಸ್ಟ್, ಅವನು ಸುಮಾರು ದೇಶಗಳಿಗೆ ಹೋಗ್ಬಿಟ್ಟು 2000 ಡಾಕ್ಯುಮೆಂಟ್ ಮಾಡಿದ್ದಾನೆ. ಅದಕ್ಕಿಂತ ಸಾಕ್ಷಿ ಏನ್ಬೇಕು? ನಾನಾದ್ರೂ 16,000 ಮಾಡಿದ್ದೀನಿ. ನಾನು ಡಾಕ್ಯುಮೆಂಟ್ ಮಾಡಕ್ ಹೋಗ್ಲಿಲ್ಲ ಅಷ್ಟೇ. ಬಟ್ ಕೇಸಸ್ ಹ್ಯಾಂಡ್ ನೋಡಿದಿರಿ ನೋಡಿ, ತಾವು ಹೇಳ್ತಾ ಇರುವಂತ ಈ ಒಂದು ಘಟನೆ ಅಥವಾ ಪುಸ್ತಕದಲ್ಲಿ ದಾಖಲಾಗಿರುವಂತ ಈ ಒಂದು ಘಟನೆ ತಾವು ಹೇಳಿದ್ದು ಈ ಇದು ಗುರುಗಳೇ, ಬಂಗಾರದ ಜಿಂಕೆ, ವಿಷ್ಣುವರ್ಧನ್ ಮತ್ತೆ ಜಯಂತಿ ಸಿನಿಮಾಗಳು ಬಂದಿದೆ, ಅನೇಕ ಸಿನಿಮಾಗಳು ಬಂದಿರೋ, ಅನೇಕ ಜನ್ಮದ ಅನುಬಂಧ, ಜನ್ಮದ ಅನುಬಂಧ ಅಲ್ವಾ? ಹೌದು. ಈ ತರ ಸುಮಾರು ಮೂವೀಸ್ ಬಂದಿದೆ. ಆಮೇಲೆ ಇದರ ಮೇಲೆ ಸುಮಾರು ಡಾಕ್ಯುಮೆಂಟ್ಸ್ ಇದೆ. ಯಾರು ಬೇಕಾದ್ರೂ ಪಾಸ್ಟ್ ಲೈಫ್ ಡಾಕ್ಯುಮೆಂಟ್ಸ್ ಅಂತ ಸರ್ಚ್ ಮಾಡಿದ್ರೆ BBC ಅವ್ರು ಮಾಡಿದ್ದಾರೆ, ನ್ಯಾಷನಲ್ ಜಿಯೋಗ್ರಫಿ ಅವ್ರು ಮಾಡಿದ್ದಾರೆ, ಡಿಸ್ಕವರಿ ಮಾಡಿದ್ದಾರೆ. ಈ ಡಿಸ್ಕವರಿ ಅವ್ರು ಮಾಡುವಾಗ ಅವ್ರದ್ದು ಪ್ಯಾರಾಮೀಟರ್ಸ್ ಇರ್ತದೆ. ಅಂದ್ರೆ ಒಂದು ಸೈಂಟಿಫಿಕ್ ಆಗಿ ಹೆಂಗ್ ಮಾಡೋದು ಅಂತ ಒಂದು ಬಹಳ ಸ್ಟ್ಯಾಂಡರ್ಡ್ ಆಗಿ ಮಾಡ್ತಾರೆ. ಸೊ ಬೇಕಾಷ್ಟು ಸಿಗುತ್ತೆ. ಗುರುಳೆ, ತಾವು ನೋಡಿದಂತ ಪ್ರಕರಣದಲ್ಲಿ ಪುನರ್ಜನ್ಮ ಯಾವ್ದಾದ್ರು ಒಂದು ಘಟನೆ ಶೇರ್ ಮಾಡ್ಬೋದು ಗುರುಳೆ? ಇಲ್ಲೇ ನಾನೊಬ್ಬ ಸಿನಿಮಾ ನಟನೆ ಮಾಡಿದ್ದೆ, ಹೆಸರು ಬೇಡ. ನಾನು ಹಿಂದಿನ ಜನ್ಮದಲ್ಲಿ ರಾಯಚೂರು ಜೈಲಲ್ಲಿದ್ದೆ, ನನ್ನ ಕೈದಿ ನಂಬರ್ ಇಂಥದ್ದು, ನನ್ಗೆ ಇಂಥವ್ರು ಊಟ ಕೊಡ್ತಿದ್ದ ಅಂತ ಹೇಳಿದ್ದೆ. ಅದನ್ನ TV ಅವರು ಹೋಗ್ಬಿಟ್ಟು ಪರಿಶೀಲನೆ ಮಾಡಿದ್ರು. ಅಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲ, ಅವನ ಇಸ್ವಿ ಎಲ್ಲ ಹೇಳಿದ್ದ, ಹೆಸರುಗಳೆಲ್ಲ ಹೇಳಿದ್ದ. ತೆಗೆದಾಗ ಅದೆಲ್ಲ ಸಿಕ್ತು. ಒಂದು ಕೈದಿ ಅಲ್ಲಿದ್ದ, ಅವನಿಗೆ ಇಂಥವನೇ ಊಟ ಕೊಡ್ತಿದ್ದ, ಕೈದಿ ನಂಬರ್ ಕೂಡ ಸಿಕ್ತು ನಮಗೆ. ಅದಕ್ಕಿಂತ ಎವಿಡೆನ್ಸ್ ಇರಬೇಕು. ಇನ್ನೊಂದು ಕೇಸಲ್ಲಿ 12 ವರ್ಷದ ಹುಡುಗ, ಅವನು ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋದಾಗ ನೆನಪು ಮರುಕಳಿಸಿದಾಗ, ನಾನು ಕೊಲೆಯಾಗಿದ್ದೆ, ಇಂಥವನು ನನ್ನ ತಲೆ ಮೇಲೆ ಕಲ್ಲಾಕಿ ಸಾಯಿಸ್ತ ಅಂತ ಹೇಳಿದ. ಆ ಸಾಯಿಸಿದವನು ಇನ್ನೂ ಬದುಕಿದ್ದಾನೆ, ಅವನು ಜೈಲು ಆಗಿದೆ. ಏನು ಆಶ್ಚರ್ಯ. ಕೊಲೆಯಾದವನು ಮತ್ತೆ ಹುಟ್ಟಿದ್ದಾನೆ, ಕೊಲೆ ಮಾಡಿದವನು ಇನ್ನೂ ಬದುಕಿದ್ದಾನೆ. ಅವರವರೆಲ್ಲ ಗಾಬರಿ ಆದ್ರು, ಇದನ್ನೆಲ್ಲ ಹೇಳಕ್ ಹೋಗ್ಬೇಡಿ, ಅವನು ಇನ್ನೂ ಬದುಕಿದ್ದಾನೆ ಅಂತ ನಮ್ಮನ್ನು ರಿಕ್ವೆಸ್ಟ್ ಮಾಡಿದ್ರು. ಅದು ಆ ತರ ಘಟನೆಗಳನ್ನ ಟೆಲಿವಿಷನ್ ಅಲ್ಲಿ ಬಿತ್ತರ ಆಗಿದ್ದೆ ನಾ ಹೇಳ್ತಾ ಇದ್ದೇನೆ. ಓಕೆ. ಸೊ ಈ ತರ ಬೇಕಷ್ಟು ಆಗಿದೆ. ನನ್ಗಂತೂ ನನ್ಗೆ ಯಾವ್ದು ಸಂಶಯ ಇಲ್ಲ ಇದ್ರ ಮೇಲೆ. ಸಂಶಯ ಇಲ್ವಾ ಗುರುಳೆ? ನನ್ಗೆ ಸಂಶಯ ಇಲ್ಲ ಗುರುಳೆ. ತಾವ್ ಹೇಳ್ತಾ ಸಂಶಯ ಇಟ್ಕೊಂಡೇ ಕೆಲಸ ಮಾಡ್ತೀನಿ. ಗುರುಳೆ, ತಾವ್ ಹೇಳ್ತಾ ಇರೋಂಥದ್ದು ಕತೆ ಅಲ್ಲ, ಇದು ಕತೆ ಅಲ್ಲ, ಕಣ್ಣಿಗೆ ಕಾಣಿಸ್ತಾ ಇರುವಂತ ವಿಜ್ಞಾನ ಅಂತ.
ವೆರಿಫೈಯಬಲ್ ಒಂದು ಎವಿಡೆನ್ಷಿಯಲ್ ಬೇಸ್ಡ್ ಸ್ಟೋರೀಸ್ ಇವೆಲ್ಲ. ಈಗ ನೀನೇನೋ ಹಿಂದೆ ಬದುಕಿದ್ದೆ, ಎಲ್ಲೋ ರಾಣಿ ಆಗಿದ್ದೆ, ರಾಜ ಆಗಿದ್ದೆ ಅಂತ ಹೇಳ್ಬಿಡ್ಬೋದು. ಅದು ಸಾಕ್ಷ್ಯಾಧಾರಗಳು ಬೇಕಲ್ವಾ? ಸಾಕ್ಷ್ಯಾಧಾರಗಳು ಕಲೆಕ್ಟ್ ಮಾಡ್ಬೋದು ಇವತ್ತಿನ ಒಂದು ನಮ್ಮ ಟೆಕ್ನಾಲಜಿಯಲ್ಲಿ ಅಂತ ನಾ ಹೇಳ್ತಾ ಇದ್ದೆ. ನೋಡಿ, ಹಾಗಾದ್ರೆ ತಾವು ಹೇಳೋ ಪ್ರಕಾರ ಸಂಮೋಹಿನಿ ಚಿಕಿತ್ಸೆಗೆ ಪ್ರತಿಯೊಬ್ಬರನ್ನು ಒಳಪಡಿಸಬಹುದಾ? ಎಲ್ಲರೂ ಒಳಪಡಲ್ಲ. ಎಲ್ಲರೂ ಒಳಪಡಕ್ಕಾಗಲ್ಲ. 100ಕ್ಕೆ 33% ಜನ ಆಳವಾದ ಸಂಮೋಹಿನಿಗೆ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಅವನು ಹಿಂದಿನ ಜನ್ಮಕ್ಕೆ ಹೋಗ್ತಾನೆ. ಅವನು ಹಿಂದಿನ ಜನ್ಮನೂ ಜ್ಞಾಪಕ ಬರುತ್ತೆ, ಹೊಟ್ಟೆಲ್ ಇದ್ದಾಗೂ ಜ್ಞಾಪಕ ಬರುತ್ತೆ, ಅವನಿಗೆ ಚಿಕಿತ್ಸೆ ಈಸಿಯಾಗಿ ಆಗ್ತದೆ. ಇನ್ನು 33% ಜನ ಒಂದು ಮೀಡಿಯಂ ಟ್ರಾನ್ಸ್ಗೆ ಹೋಗ್ತಾರೆ. ಅವ್ರಿಗೆ ಪಾಸ್ಟ್ ಲೈಫ್ ರಿಕಾಲ್ ಆಗಲ್ಲ. ಯಾರಿಗೆ ಪಾಸ್ಟ್ ಲೈಫ್ ಚಿಕಿತ್ಸೆ ಅವಶ್ಯಕತೆ ಇದೆ ಅದು ಡೋರ್ ಓಪನ್ ಆಗುತ್ತೆ, ಅವನು ಎಲ್ಲ ನೋಡ್ಕೊಂಡು ಬರ್ತಾನೆ. ಹಿ ಕ್ಯಾನ್ ಫೈಂಡ್ ದ ರೂಟ್ ಕಾಸ್. ಹಾಗಾಗಿ ನಾನು ಇದು 2009ರಿಂದ ನಿರಂತರವಾಗಿ ನಾನು ಟಿವಿ ಮಾಧ್ಯಮಗಳಲ್ಲಿ ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ ನಾವೇ ಇದನ್ನ ಅಭಿಯಾನವನ್ನ ಫಸ್ಟ್ ಶುರು ಮಾಡಿದ್ವಿ, ಟೆಲಿ ಮಾಧ್ಯಮದ ಮೂಲಕ ಇದನ್ನ ತೋರಿಸ್ಬೋದು ಅಂತ. ಅದಾದ್ಮೇಲೆ ಬಹಳಷ್ಟು ಜನ ಮಾಡ್ತಾ ಹೋಗ್ತಾ ಇದ್ದಾರೆ.